ಇವತ್ತು ಜುಲೈ 1ನೇ ತಾರೀಕು ಅಂದರೆ ಇದರ ವಿಶೇಷತೆ ಏನಂದರೆ ನೀವು ಆಲ್ರೆಡಿ ಗೊತ್ತಾಗಿರ್ತೈತಿ. ಏನಪ್ಪ ಅಂತಂದರೆ ಇವತ್ತು ನ್ಯಾಷನಲ್ ಡಾಕ್ಟರ್ಸ್ ಡೇ ಅಥವಾ ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಅದನ್ನು ಮೊದಲನೇದಾಗಿ ಎಲ್ಲರಿಗೂ ಯಾರ್ಯಾರು ನಿಸ್ವಾರ್ಥವಾಗಿ ಹಗಲು ರಾತ್ರಿ ಅನುಗೊಳ್ಳಾರ್ದರೆ ಪೇಷಂಟ್ನೇ ರೋಗಿಗಳೇ ತಮ್ಮ ಕುಟುಂಬದವರು ಅಂತ ತಿಳ್ಕೊಂಡು ತಮ್ಮ ಕುಟುಂಬನ ಲೆಕ್ಕಿಸದೆ ಯಾರ್ಯಾರು ನಿಸ್ವಾರ್ಥವಾಗಿ ಸೇವೆ ಕೊಡೋಕತ್ತಾರಲ್ಲ ಅಂಥ ಎಲ್ಲ ವೈದ್ಯರುಗಳು ಇವತ್ತಿನ ವೈದ್ಯರ ದಿನಾಚರಣೆ ಶುಭಾಶಯಗಳಂತ ಹೇಳ್ತಾ, ಮೊದಲನೇದಾಗಿ ಇವತ್ತು ವೈದ್ಯರ ದಿನಾಚರಣೆ ಇವತ್ತಿನ ಯಾಕೆ ಆಚರಿಸ್ತಾರಪ್ಪ ಅನ್ನೋದನ್ನು ತಿಳ್ಕೊಂಬರೋಣ. ಯಾಕಪ್ಪ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ, ಅದೇ ರೀತಿಯಾಗಿ ಖ್ಯಾತ ವೈದ್ಯರು, ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಭಾರತ ರತ್ನ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಬಿ ಸಿ ರಾಯ್, ಬಿಧನ್ ಚಂದ್ರ ರಾಯ್ ಅನ್ನೋ ಒಬ್ಬ ಖ್ಯಾತ ಡಾಕ್ಟರ್ ಅವರ ಹುಟ್ಟಿದ ದಿನಾಂಕ ಮತ್ತು ಅವರು ತಿಳ್ಕೊಂಡಿದ್ದ ಸ್ಮರಣಾರ್ಥವಾಗಿ ಇವತ್ತಿನ ಜುಲೈ 1ಕ್ಕೆ ಡಾಕ್ಟರ್ಸ್ ಡೇ ಅಂತಂದು ಭಾರತ ಸರ್ಕಾರದಿಂದ ಇದನ್ನು ಆಚರಿಸುವಂತ ಬಂದೈತಿ. ಅಷ್ಟೇ ಅಲ್ಲದೆ ವೈದ್ಯರು ತಮ್ಮ ನೀಡ್ತಕ್ಕಂಥ ನಿಸ್ವಾರ್ಥ ಸೇವೆಯನ್ನು, ಅವರ ಕರ್ತವ್ಯವನ್ನು ಮೆಚ್ಚಬೇಕಪ್ಪ, ಅವ್ರಿಗೇನೋ ಸೇವೆ ಸಲ್ಲಿಸೋದಕ್ಕೆ ಅವ್ರಿಗೊಂದು ಏನಾದರೂ ರೆಕಗ್ನಿಷನ್ ಸಿಗಬೇಕಪ್ಪ ಅಂತ ಅನ್ನೋದನ್ನು ಅರಿತುಕೊಂಡು ಅವ್ರ ಸೇವೆಗೆ ಒಂದು ಸಮರ್ಪಕವಾದ ಬೆಲೆ ಸಿಗಬೇಕಪ್ಪ ಅನ್ನೋದನ್ನು ಅರ್ಥಕೊಂಡು ಇವತ್ತಿನ ಜುಲೈ 1ನ್ನು ವೈದ್ಯರ ದಿನಾಚರಣೆ ಅಂತಂದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಭಾರತ ಸರ್ಕಾರದಿಂದ ಇದನ್ನು ಆಚರಿಸ್ಕೊಂತ ಬಂದರು. ಆದರೆ ನಾವು ಇವತ್ತೇನು ಮಾತಾಡಕತ್ತೀವಪ್ಪ ಅಂತಂದ್ರೆ ಇಂಥ ಡಾಕ್ಟರ್ಗಳ ಮೇಲೆ, ಡಾಕ್ಟರ್ಗಳು ದೇವರಂತಂದು ಒಂದು ಕಾಲಿತ್ತು ಅವಾಗ, ಆ ಟೈಮ್ನಾಗ ಅಂತಿದ್ರು. ಈಗ ಅಂಥ ಡಾಕ್ಟರ್ಗಳ ಮೇಲೆ ಎಷ್ಟೋ ಕಡೆ ಕಿರುಕುಳ, ಆಮೇಲೆ ಅನ್ಯಾಯ, ಅತ್ಯಾಚಾರ ಇವು ಜಾಸ್ತಿ ಆಗಿಬಿಟ್ಟವು. ಅದರ ಬಗ್ಗೆ ಇವತ್ತು ಮಾತಾಡಕತ್ತೀವಿ. ಹೌದು, ಸರಿಸುಮಾರವಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರ ವರದಿಯ ಪ್ರಕಾರ ಸರಿಸುಮಾರು 70% 75% ಡಾಕ್ಟರ್ಗಳ ಮೇಲೆ, ವೈದ್ಯರ ಮೇಲೆ ಕಿರುಕುಳ ಅಥವಾ ಅಟ್ಯಾಕ್ ಅಥವಾ ವೈಲೆನ್ಸ್ ಇದು ನಡ್ಕೊತ ಬಂದೈತಿ. ಅದ್ರೊಳಗೆ ನೀವು 68% 70% ಅಟ್ಯಾಕ್ ಏನಾಗ್ತಾವಲ್ಲ, ಇವು ಯಾರು ಅಟೆಂಡರ್ಸ್ ಇರ್ತಾರಲ್ಲ ಪೇಷಂಟ್ ಜೊತೆ ಬಂದವ್ರಿಗೆ ರಿಲೇಟಿವ್ಸ್, ಅವರಿಂದನೇ ಜಾಸ್ತಿ ಆಗ್ತೈತಿ. ಅದರೊಳಗೆ 50% ಮೇನ್ ಹಾಟ್ಸ್ಪಾಟ್ಗಳು ಯಾವಪ್ಪ ಅಂತಂದ್ರೆ ಎಮರ್ಜೆನ್ಸಿ ವಾರ್ಡು, ಅದು ಬಿಟ್ಟಂದ್ರೆ ICU, ಅದು ಬಿಟ್ಟರಪ್ಪ ಅಂತಂದ್ರೆ ಪೋಸ್ಟ್ ಸರ್ಜಿಕಲ್ ವಾರ್ಡು, ಆಪರೇಷನ್ ಆದಮೇಲೆ ಏನು ವಾರ್ಡ್ ಇರ್ತಾವಲ್ಲ, ಇಲ್ಲೇ ನಮಗೆ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಇದು. ಇದ್ರ ಜೊತೆಗೆ ಇನ್ನು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರಪ್ಪ ಅಂತಂದ್ರೆ ಮೇಲ್ ಡಾಕ್ಟರ್ಗಳು 45% ಸರಿಸುಮಾರು, ಆಮೇಲೆ ಹೆಣ್ಮಕ್ಳು ಡಾಕ್ಟರ್ ಮೇಲೆ, ಫಿಮೇಲ್ ಡಾಕ್ಟರ್ ಮೇಲೆ 55% ವೈಲೆನ್ಸ್ ಅಥವಾ ಅಬ್ಯೂಸು ಇಲ್ಲಾಂದ್ರೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಇದರೊಳಗೆ 20 ರಿಂದ 30 ವರ್ಷದ ಡಾಕ್ಟರ್ಗಳ ಮೇಲೆ ಯಥೇಚ್ಛವಾಗಿ ಅಂದ್ರೆ 65% ಅಟ್ಯಾಕ್ಗಳು ಇವ್ರ ಮೇಲೆ ಆಗ್ತಾವೆ. ಅದು ಬಿಟ್ಟರಂದ್ರೆ 64% ಗೌರ್ಮೆಂಟ್ನ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳ ಮೇಲೆ ಇವು ಅಟ್ಯಾಕ್ ಜಾಸ್ತಿ ಆಗ್ತಾವೆ. ಇವೆಲ್ಲ ನೋಡ್ತಿರ್ಬೋದು ನೀವು. ರೀಸೆಂಟಾಗಿ ನಮ್ಮ ಕರ್ನಾಟಕ ಬೀದರ್ ಹಾಸ್ಪಿಟಲ್ ಒಳಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೂ ಅಟ್ಯಾಕ್ ಆಯಿತು. ಅದು ಬಿಟ್ಟರೆ ರೀಸೆಂಟಾಗಿ ಏಮ್ಸ್ ಭುವನೇಶ್ವರ ಒಳಗೂ ಆಯಿತು. ಆಮೇಲೆ ಕೆಲವೊಂದು ಗುಜರಾತ್ ಒಳಗೂ ಆದವು. ಆಮೇಲೆ ಕೋಲ್ಕತ್ತಾದ್ರಾಗಂತೂ ನೀವು ನೋಡಿರ್ಬೋದು, ಒಬ್ಬ ವೈದ್ಯ ಮೇಲೆ ರೇಪ್ ಆಗಿ ಇಡೀ ರಾಷ್ಟ್ರದಂತ ದೊಡ್ಡ ಆತಂಕನೇ ಸೃಷ್ಟಿಸ್ಬಿಟ್ಟಿತ್ತು. ಇಷ್ಟೆಲ್ಲ ವೈಲೆನ್ಸು ಆಮೇಲೆ ಅಟ್ಯಾಕ್ ಆಗತ್ತಿದ್ರು ಡಾಕ್ಟರ್ಗಳ ಮೇಲೆ. ನಮ್ಮ ದೇಶದೊಳಗೆ 31 ಸ್ಟೇಟ್ ಅದಾವೆ, ರಾಜ್ಯಗಳದಾವೆ. ಅದರೊಳಗೆ ಕೇವಲ 18 ರಾಜ್ಯಗಳಲ್ಲಿ ಮಾತ್ರ ಡಾಕ್ಟರ್ಗಳ ಮೇಲೆ ಅಥವಾ ಯಾರಿಗಾದ್ರೂ ಮೆಡಿಕಲ್ ಸ್ಟಾಫ್ಗಳ ಮೇಲೆ ಏನಾದರೂ ಹಲ್ಲೆಗಳಾತಂದ್ರೆ ಅದರ ಬಗ್ಗೆ ಕರೆಕ್ಟಾಗಿ ಲಾಸ್ ತರಬೇಕಪ್ಪ, ಅದರ ಬಗ್ಗೆ ಕಾನೂನು ಕ್ರಮ ತಗೋಬೇಕಪ್ಪ. ಬರೀ 18 ರಾಜ್ಯಗಳೊಳಗೆ ಇಲ್ಲಿ ತನಕ ಆದರೂ ಅಷ್ಟೇ ಅದಾವೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನೀವೇನು ಡಾಕ್ಟರ್ಗಳಿಗೆ ಏನಾಗುತ್ತಪ್ಪ ಅಂತ ಬ್ರೇನ್ ಡ್ರೈನ್ ಅಂತಂದ್ರೆ ಡಾಕ್ಟರ್ಗಳು ಇಲ್ಲಿಂದ ಓದ್ತಾರೋ ಇಲ್ಲಿಗೆ ಕೆಲಸ ಮಾಡೋದಕ್ಕಾದ್ರೆ ಈ ರೀತಿ ಎಲ್ಲ ಅವ್ರಿಗೆ ಟಾರ್ಚರ್ ಎಲ್ಲ ಕೊಟ್ಟರಪ್ಪ ಅಂತಂದ್ರೆ ಅವ್ರಿಗೆ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ವರ್ಕ್ ಟೆನ್ಷನ್ ಕಡಿಮೆ ಇರುತ್ತೆ, ಅವ್ರಿಗೆ ಕೆಲಸ ಮಾಡಿದ್ದಕ್ಕೆ ಕರೆಕ್ಟಾಗಿ ಅಲ್ಲಿ ಪೇಮೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ ಡಾಕ್ಟರ್ಗಳಿಗೆ ನಿಮ್ಮ ಕರೆಕ್ಟಾಗಿ ಕ್ರಿಟಿಕಲ್ ಕೇರ್ ಇರ್ತಪ್ಪ, ನಿಮ್ಗೇನು ಎಮರ್ಜೆನ್ಸಿ ಬೇಕಾಗಿತ್ತು, ಅವ್ರಿಗೆ ನೋಡುವಂಥದ್ದು ಕೆಲವು ರಿಸ್ಕ್ ನೋಡಿರ್ತಾರೆ, ಅದು ನೋಡೋದನ್ನು ಬಿಟ್ಬಿಡ್ತಾರೆ ಅವರು. ನೀವು ಈ ಥರ ಎಲ್ಲ ಮಾಡಕತ್ತಾರಪ್ಪ ಅಂತಂದ್ರೆ ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ ಡಾಕ್ಟರ್ಗಳು ಮನಸ್ಸಿನ ಮೇಲೆ, ಆಮೇಲೆ ಅವ್ರಿಗೆ ಆರೋಗ್ಯದ ಮೇಲೆ ಭಾಳ ತೊಂದರೆ ಆಗುತ್ತೆ. ಆಮೇಲೆ ಅವ್ರಿಗೆ ಸ್ಟ್ರೆಸ್ಸು, ಆಂಗ್ಸೈಟಿ, ನಿದ್ದೆ ಬೀಳೋದೆಲ್ಲ ಭಾಳ ಕಡಿಮೆ ಆಗ್ತೈತಿ. ಎಷ್ಟೋ ಜನ ಡಾಕ್ಟರ್ಸ್ಗಳು ಇದರಿಂದ ಡಿಪ್ರೆಷನ್ನಾಗೂ ಅದಾರಂತಂದು ವರದಿ ಆಗಿದೆ. ದವಾಖಾನೆಗೆ ಏನಿರ್ತಪ್ಪ, ಸರ್ಕಾರದ ಆಸ್ಪತ್ರೆಗಳು ಕಡಿಮೆ ಸೌಕರ್ಯ, ಕಡಿಮೆ ಸೌಲಭ್ಯಗಳು ಇದ್ರೂ ಅದರೊಳಗೆ ಇದ್ದಿದ್ರಾಗೇ ಮ್ಯಾನೇಜ್ ಮಾಡಿಕೊಂಡು ಜನಗಳಿಗೆ ಸೇವೆ ಮಾಡ್ಕೊತ ನಿದ್ದೆ ಎಲ್ಲ ಕರೆಕ್ಟಾಗಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಕಡಿಮೆ ಸಂಬಳ ತೊಗೊಂಡು ಇಷ್ಟೆಲ್ಲ ಕಿರಿಕಿರಿ ಇಷ್ಟೆಲ್ಲ ಇದ್ರೂ ಸೇವೆ ನಡೀತಕ್ಕಂಥ ಇವತ್ತಿನ ವೈದ್ಯಕೀಯ ಸಿಬ್ಬಂದಿಗಳಿಗೆ ಮತ್ತು ವೈದ್ಯರುಗಳಿಗೆ ಇವತ್ತಿನ ವಿಡಿಯೋನ ಅರ್ಪಿಸ್ತಾ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂದಾದರೆ ಅಟ್ಲೀಸ್ಟ್ ಒಂದು ಕಾನೂನು ಕ್ರಮ ಜಾರಿ ಆಗಬೇಕಪ್ಪ. ಎಲ್ಲ ಸ್ಟೇಟ್ಗಳಿಗೂ, ಭಾರತದಾದ್ಯಂತ ಎಲ್ಲ ರಾಜ್ಯದೊಳಗೂ ಈ ಕಾನೂನು ಕ್ರಮ ಜಾರಿ ಆಗಬೇಕು, ಬಿಗಿ ಕಾನೂನು ಕ್ರಮ ಮಾಡಬೇಕಪ್ಪ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.